ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳ ಪ್ಲಸ್ ಏನು ಮತ್ತು ಮೈನಸ್ ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ಸಮರ್ಥ ಮಲ್ಲಿಕಾರ್ಜುನ್ ಅವರ ಪ್ಲಸ್ ಏನು? ತಾತ ಮತ್ತು ಅವರ ತಂದೆ ತಾಯಿ ಹೆಸರಿನ ಬಲ ಇದೆ. ಇಲ್ಲಿ ಹೆಸರಿನ ಬಲ ಇದೆ, ಯಾಕಂತಂದ್ರೆ ಇದೇ ದೊಡ್ಡ ಬಲ. ಕರೆಕ್ಟ್. ಅದಾದ ನಂತರ ತಾತ ಶಾಮನೂರು ಶಿವಶಂಕರಪ್ಪ ನಿಧನದ ಅನುಕಂಪ ಕೂಡ ಇದೆ. ಸೊ ಅವರು ದೊಡ್ಡ ನಾಯಕರಾಗಿದ್ರು, ಅವರು ಈಗ ನಿಧನರಾಗಿದ್ದಾರೆ. ಸೊ ಅನುಕಂಪ ಅಂತೂ ಇದ್ದೇ ಇರುತ್ತೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಇದುವರೆಗೂ ಕೂಡ ಸೋತೇ ಇಲ್ಲ. ಸೋಲಿಲ್ಲದ ಸರದಾರನಂತೆ ಇದ್ದವರು ಶಾಮನೂರು ಶಿವಶಂಕರಪ್ಪನವರು. ಇನ್ನು ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಇದು ಕೂಡ ದೊಡ್ಡ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಅದಾದ ನಂತರ ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ಬಹಿರಂಗ ಬೆಂಬಲವೂ ಕೂಡ ಸಮರ್ಥ ಶಾಮನೂರು ಅವರಿಗಿದೆ, ಆ ಕುಟುಂಬಕ್ಕಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಬ್ಬರದ ಪ್ರಚಾರವನ್ನ ಕೂಡ ಈ ಬಾರಿ ನಡೆಸಿದ್ರು. ಇವತ್ತು ಕೊನೆ ದಿನ ಆಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದರು. ಇನ್ನು ಕ್ಷೇತ್ರದಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ ಅವರ ಬಿಗಿ ಹಿಡಿತಾ ಇದೆ. ಅದು ಭದ್ರಕೋಟೆ ಕಾಂಗ್ರೆಸ್ನದ್ದು. ಜೊತೆಗೆ ಅತ್ಯಧಿಕ ಸಂಖ್ಯೆಯಲ್ಲಿರುವಂತ ಮುಸ್ಲಿಮರಲ್ಲೂ ಕೂಡ ಜನಪ್ರಿಯತೆ ಇದೆ. ಜೊತೆಗೆ ಕಡೆಯ ಕ್ಷಣದಲ್ಲಿ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಹೋಗಿದ್ರು. ಅಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುವಂತ ಭರವಸೆ ಕೂಡ ಇದೆ. ಜೊತೆಗೆ ಇದು ಪ್ಲಸ್ ಆದ್ರೆ ಇನ್ನು ಮೈನಸ್ ಕೂಡ ನಾವು ಗಮನಿಸ್ತಾ ಹೋಗ್ಬೇಕಲ್ಲ ಸರ್. ಪ್ರತಿಯೊಬ್ಬ ವ್ಯಕ್ತಿಗೂ, ಒಬ್ಬ ರಾಜಕೀಯ ವ್ಯಕ್ತಿಗೂ ಪ್ಲಸ್ ಇದ್ದಾಗ ಮೈನಸ್ ಇದ್ದೇ ಇರುತ್ತೆ. ಸೊ ಮೈನಸ್ ಏನು ಹಾಗಾದ್ರೆ? ಸಮರ್ಥ ಶಾಮನೂರ್ ಅವರದ್ದು ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ನೀಡಿರುವುದು, ಇದು ಮೈನಸ್ ಆಗುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಮುಸ್ಲಿಮರು ಬಹಳಷ್ಟು ಪ್ರಯತ್ನವನ್ನ ಪಟ್ಟರು, ಈ ಬಾರಿ ಸಿಗ್ಲಿಲ್ಲ ಅವರಿಗೆ. ಇನ್ನು ಶಾಮನೂರು ಶಿವಶಂಕರಪ್ಪ ಇಲ್ಲದೆ ಮೊದಲ ಎಲೆಕ್ಷನ್ ಅನ್ನ ಆ ಕ್ಷೇತ್ರದಲ್ಲಿ ಈ ಕುಟುಂಬ ಎದುರಿಸ್ತಾ ಇದೆ. ಇನ್ನು ಕಣದಲ್ಲಿ ಇರುವ ಒಟ್ಟು 13 ಮುಸ್ಲಿಂ ಅಭ್ಯರ್ಥಿಗಳು, ಟೋಟಲ್ ಆಗಿ 13 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದೇ ಕ್ಷೇತ್ರದಿಂದ. ಮೇಲ್ನೋಟಕ್ಕೆ ಮಾತ್ರ ಮುಸ್ಲಿಮರ ಬಂಡಾಯ ಶಮನ ಆದಂತೆ ಕಾಣಿಸ್ತಾ ಇದೆ. ಸೊ SDPIನ ಅಫ್ಸರ್ ಕೊಡ್ಲುಪೇಟೆಯಿಂದ ಮತ ವಿಭಜನೆಯ ಭೀತಿ ಕೂಡ ಇದೆ. ಮುಸ್ಲಿಂ ಲಿಂಗಾಯತರ ನಂತರ ST ಮತದಾರರು ಹೆಚ್ಚಾಗಿದ್ದಾರೆ. ಸೊ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ST ಸಮುದಾಯದವರು. ಸೊ ಹಾಗಾಗಿ ಅವರಿಗೆ ಅಂದ್ರೆ ಈ ಕಾಂಗ್ರೆಸ್ ಅಭ್ಯರ್ಥಿಗೆ ಅದು ಮೈನಸ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ವಿಜಯೇಂದ್ರ ಯಡಿಯೂರಪ್ಪ ಅವರು ಕೂಡ ಲಿಂಗಾಯತ ಮತ ವಿಭಜನೆ ಮಾಡುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ. ಸೊ ಗ್ಯಾರಂಟಿ ಅಬ್ಬರದ ನಡುವೆ ಅಭಿವೃದ್ಧಿ ಇಲ್ಲ ಅನ್ನೋ ಆರೋಪವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ. ಬರೀ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಉಳಿದಂತ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ನಡೀತಾ ಇಲ್ಲ ಯಾವ ಕ್ಷೇತ್ರಗಳಲ್ಲೂ ಅನ್ನೋ ನಿಟ್ಟಿನಲ್ಲಿ ಒಂದು ಆರೋಪ ಅಂತೂ ಇದ್ದೇ ಇದೆ. ಗೊಂದಲದ ನಡುವೆಯೂ ಬಿಜೆಪಿ ಒಗ್ಗಟ್ಟಿನ ಪ್ರಚಾರವನ್ನ ಮಾಡ್ತಾ ಇದೆ. ಸರ್ ಇದು ಏನು ಹೇಳ್ತೀರಿ? ಬಹಳ ಪ್ರಮುಖವಾಗಿ ನಾವು ಮುಸ್ಲಿಂ ಅಭ್ಯರ್ಥಿ ಆಗಬೇಕು ಈ ಬಾರಿ, ಮುಸ್ಲಿಂ ವ್ಯಕ್ತಿಗೆ ಇಲ್ಲಿ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಅಂತ ಇತ್ತು. ಬಟ್ ಮತ್ತೊಮ್ಮೆ ಕುಟುಂಬಕ್ಕೆ ಮನೆ ಹಾಕಿದ್ದಾರೆ, ಇದು ಮೈನಸ್ ಆಗಬಹುದಾ ಅಂತ? ಇಲ್ಲ, ಎಲೆಕ್ಷನ್ ಘೋಷಣೆ ಆದ ತಕ್ಷಣ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಅಪಸ್ವರ, ಆಕ್ರೋಶ ಕಂಡು ಬಂದಿದ್ದು ಮುಸ್ಲಿಂ ಸಮುದಾಯದಿಂದ. ಕಾರಣ ಯಾಕಂತ ಹೇಳಿದ್ರೆ, ಬೇರೆ ಸಮುದಾಯಗಳು ಕಂಪೇರ್ ಮಾಡಿದ್ರೆ ಮುಸ್ಲಿಂ ಸಮುದಾಯದ ಮತಗಳು ಅತಿ ಹೆಚ್ಚಿದಾವೆ. ನಾವೇ ಅಂಕಿಅಂಶಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ 65,000 ಮತಗಳಿದಾವೆ. ಅಂದ್ರೆ ಇಂಥ ದೊಡ್ಡ ಮತಗಳು ಇದ್ದಾಗ ಅವ್ರು ಕ್ಲೇಮ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಹ್ಯಾರಿಸ್ ಆಗಿರ್ಬೋದು, ಸಲೀಂ ಅಹಮದ್ ಖಾನ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಬಾರಿ ನಮ್ಗೆ ಕೊಡಬೇಕು ಅಂತ. ಜೊತೆಗೆ 2023ರಲ್ಲಿ ಶಾಮನೂರು ಶಿವಶಂಕರಪ್ಪ ಕಮಿಟ್ ಆಗಿದ್ದರು. ನನ್ನ ಬಳಿಕ ಮುಂದೆ ಬರುವಂತಹ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ನಾನು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಮಿಟ್ ಆಗಿದ್ರು. ಅದನ್ನೇ ಅವರು ಒತ್ತಿ ಹೇಳಿದ್ದು. ಅವತ್ತು ಶಾಮನೂರು ಶಿವಶಂಕರಪ್ಪ ಅವರು ಮಾತು ಕೊಟ್ಟಿದ್ರು, ಆ ಮಾತಿನಂತೆ ನಮಗೆ ಟಿಕೆಟ್ ಕೊಡಿ ಅಂತ. ಈಗ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನಡುವೆ ಇದೆಯಲ್ಲ ಅಗ್ಗಜಗ್ಗಾಟ, ಆ ರೀತಿಯಲ್ಲಿ ಮುಸ್ಲಿಂ ಸಮುದಾಯದವರು ಅದನ್ನ ಬಹಳಷ್ಟು ಬಲವಾಗಿ ಇದ್ ಮಾಡಿದ್ರು. ಸುರ್ಜೇವಾಲಾ ಪದೇ ಪದೇ ಮೀಟಿಂಗ್ ಮಾಡ್ಬೇಕಾಯ್ತು, ಸಿದ್ದರಾಮಯ್ಯ ಅವರು ಎಂಟ್ರಿ ಆಗ್ಬೇಕಾಯ್ತು, ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಕರೆದು ಮೀಟಿಂಗ್ ಮಾಡಿದ್ರು ಮೂವರು ನಾಯಕರುಗಳ ಸಮ್ಮುಖದಲ್ಲಿ. ಕೊನೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲೇಬೇಕಾಯ್ತು. ಯಾಕಂತ ಹೇಳಿದ್ರೆ ಅಲ್ಲಿದ್ದಂತಹ ಕಾಂಗ್ರೆಸ್ ಟೀಮ್ ಕೊಟ್ಟಂತಹ ರಿಪೋರ್ಟ್ ಏನಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದ ನಾಯಕರಿಗಿಂತಲೂ ಕೂಡ ಸಮರ್ಥಗೆ ಕೊಟ್ರೆ ಈ ಕ್ಷೇತ್ರ ಸುಲಭವಾಗಿ ಗೆಲ್ಲಬಹುದು ಅಂತ ಹೇಳ್ಬಿಟ್ಟು. ಹಾಗಾಗಿ ಕೊನೆಗೆ ಸಮರ್ಥ ಶಾಮನೂರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಒಂದ್ ಕಡೆ ಸಮರ್ಥ ಶಾಮನೂರ್ ಅವ್ರಿಗೆ ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸಹಜವಾಗಿ ಅದು ಪ್ಲಸ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದ್ರ ಜೊತೆಗೆ ಉಪಚುನಾವಣೆ ನಡೆಯುವಾಗ ಬೈ ಎಲೆಕ್ಷನ್, ಸಾರ್ವತ್ರಿಕ ಚುನಾವಣೆ ಬೇರೆ, ಬೈ ಎಲೆಕ್ಷನ್ ಬೇರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರವ್ರ ಗೆದ್ದು ಬಂದ್ರೆ ಸಾಕು ಅನ್ನೋ ತರ ಸ್ಟ್ರಾಟಜಿಗಳು ಇರ್ತವೆ. ಬೈ ಎಲೆಕ್ಷನ್ ಅಲ್ಲಿ ಹಂಗಲ್ಲ, ಎಲ್ಲರೂ ಸೇರಿ ಎರಡು ಕ್ಷೇತ್ರನ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಠಿಕಾಣೆ ಹಾಕಿರ್ತಾರೆ. ನಾವು ಒಂದು ವಾರದಿಂದ ನೋಡ್ತಾ ಇದ್ವಿ ಎಷ್ಟು ಜನ ದಾವಣಗೆರೆಗೆ ಹೋಗಿದ್ರು,
ಎಷ್ಟು ಜನ ಬಾಗಲಕೋಟೆಗೆ ಹೋಗಿದ್ರು. ಬಿಜೆಪಿ ಅವರು ಏನೆಲ್ಲ ಸ್ಟ್ರಾಟಜಿ ಮಾಡಿದ್ರು, ಕಾಂಗ್ರೆಸ್ ಅವರು ಏನೆಲ್ಲ ಸ್ಟ್ರಾಟಜಿ ಮಾಡಿದ್ರು. ಹೌದು. ಈಗ ಸಮರ್ಥ ಸ್ಯಾಮ್ನೂರ್ ಅವ್ರದ್ದು ಒಂದ್ ಕಡೆ ಪ್ಲಸ್ ಜಾಸ್ತಿ ಇದೆ. ಒಂದು ಆಡಳಿತ ಪಕ್ಷ ಅಧಿಕಾರದಲ್ಲಿದ್ದಾಗ ಸಮುದ್ರದ ಅಲೆಗಳ ಜೊತೆ ಚುನಾವಣೆಯನ್ನ ಈಜುವ ರೀತಿಯಲ್ಲಿ ಚುನಾವಣೆ ಮಾಡಬಹುದು. ಹೌದು. ವಿರೋಧ ಪಕ್ಷಕ್ಕೆ ಸಮುದ್ರದ ಅಲೆಗಳ ವಿರುದ್ಧವಾಗಿ ಚುನಾವಣೆ ಮಾಡಬೇಕು. ಕರೆಕ್ಟ್. ಸರ್ಕಾರಕ್ಕೆ ಅಧಿಕಾರದ ವರ್ಗ ಸಪೋರ್ಟ್ ಇರುತ್ತೆ. ನಿಮಗೆ ಬೈ ಎಲೆಕ್ಷನ್ ಅಂದಾಗ ಅರಿಬೇಕು, ನೀರು ಹರಿಯೋ ಥರ ಹಣ ಹರಿಬೇಕು, ಅದಕ್ಕೂ ಕೊರತೆ ಇರಲ್ಲ. ಇಲ್ಲಿ ನಾನೇನು ಮಲ್ಕರಿನ ಅವ್ರಿಗೇನು ಶಾಮನೂರು ಕುಟುಂಬಕ್ಕೇನು ಹಣದ ಸಮಸ್ಯೆ ಇದೆ ಅಂತ ನಾನು ಹೇಳ್ತಿಲ್ಲ. ಆದರೆ ಶಾಮನೂರು ಶಿವಶಂಕರಪ್ಪ ಅವ್ರ ಕುಟುಂಬಕ್ಕೆ ಸಮರ್ಥಗೆ ಒಂದು ಪ್ಲಸ್ ಪಾಯಿಂಟು ಅವ್ರ ತಂದೆ, ತಾತ, ತಾಯಿ ಮೂವರು ಕೂಡ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತವರು, ಯುವಕ, ಓದ್ಕೊಂಡಿದ್ದಾರೆ. ಶಾಮನೂರು ಕುಟುಂಬದ ಬೆನ್ನೆಲುಬು. ಮತ್ತೊಂದು ಕಡೆ ಅಹಿಂದ ವರ್ಗ ಇರುವಂತ ದೊಡ್ಡ ಮಟ್ಟದ ಅಹಿಂದ ವರ್ಗ ಮತ ಬ್ಯಾಂಕ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿವರೆಗೂ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ಕೊಂಡು ಬಂದಿರುವಂಥದ್ದು. ಶಾಮನೂರು ಶಿವಶಂಕರಪ್ಪ ಅವ್ರು ನೋಡ್ದಂಗೆ ಸಮರ್ಥನ ನೋಡಿದ್ರೆ ಸಮರ್ಥ ಗೆಲುವು ಸುಲಭ.